ವಿದ್ಯಾರ್ಥಿಗಳೇ, ಇಂದು ನಾವು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ವಾರ್ಷಿಕ ಪರೀಕ್ಷೆಗೆ ಖಚಿತವಾಗಿ ಬರುವಂತಹ ಒಂದು ಪ್ರಶ್ನೆ, ದೂರ ಸೂತ್ರ ಸಹಾಯದಿಂದ ಯಾವುದೇ ಎರಡು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು. ಇದು ವಾರ್ಷಿಕ ಪರೀಕ್ಷೆಗೆ ಖಚಿತವಾಗಿ ಬರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಬೇಕಾದ ಸೂತ್ರ ದೂರ ಸೂತ್ರ. ಆ ದೂರ ಸೂತ್ರ D √√of x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. ಅಥವಾ ಇನ್ನೊಂದು ರೀತಿ ಬಳಸಬಹುದು, D √√of x1 - x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y1 - y2 ಬ್ರಾಕೆಟ್ ಸ್ಕ್ವೇರ್. ಎರಡು ಸೂತ್ರನ ಹೋಲಿಸಿ ನೋಡಿದಾಗ ನೋಡ್ರಿ, x2 - x1 ಇದೆ, ಇಲ್ಲಿ x1 - x2 ಯಾವ ರೀತಿ ಬೇಕಾದರೂ ಬಳಸಬಹುದು. ಇಲ್ಲಿ y2 - y1 ಇದೆ, ಇಲ್ಲಿ y1 - y2 ಬ್ರಾಕೆಟ್ ಸ್ಕ್ವೇರ್. ಈ ಎರಡರಲ್ಲಿ ಹೆಚ್ಚಾಗಿ ಎರಡನೇ ಸೂತ್ರವನ್ನ ಪುಸ್ತಕದಲ್ಲಿ ಬಳಸಿರ್ತಾರ. ಇಲ್ಲಿ ಸಹಿತ ನಾವು ಏನ್ ಮಾಡೋಣ ಅಂತ ಹೇಳಿದ್ರೆ, ಎರಡನೇ ಸೂತ್ರ D √√of x1 - x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y1 - y2 ಬ್ರಾಕೆಟ್ ಸ್ಕ್ವೇರ್ ಅಂತ ಹೇಳಿ ಯೂಸ್ ಮಾಡೋಣ. ಇವಾಗ ಒಂದು ಉದಾಹರಣೆ ಮೂಲಕ ಆ ದೂರ ಸೂತ್ರದ ಸಹಾಯದಿಂದ ಎರಡು ನಿರ್ದೇಶಾಂಕ ಬಿಂದುಗಳ ನಡುವಿನ ದೂರವನ್ನು ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದನ್ನ ನೋಡೋಣ. ಉದಾಹರಣೆ 1, 2,3 ಮತ್ತು 4,1 ಬಿಂದುಗಳ ನಡುವಿನ ದೂರ ಕಂಡುಹಿಡಿರಿ ಅಂತ ಹೇಳಿ ಪ್ರಶ್ನೆ ಇರ್ತದೆ. ಪರಿಹಾರದಲ್ಲಿ ಮೊದಲಿಗೆ ಆ ಬಿಂದುಗಳನ್ನು ಬರೆದುಕೊಳ್ಬೇಕ. 2,3 ಮತ್ತು 4,1. ದೂರ ಸೂತ್ರದಲ್ಲಿ x1 y1 x2 y2 ಗಳಿರುವುದರಿಂದ ಈ ಬಿಂದುಗಳಲ್ಲಿ ಯಾವುದು x1 ಯಾವುದು x2 ಯಾವುದು y1 ಯಾವುದು y2 ಅಂತ ಹೇಳಿ ಬರ್ಕೊಳ್ಬೇಕ. ಇಲ್ಲಿ ಮೊದಲೇ ಬಿಂದುವಿನಲ್ಲಿ x1 ಇದು x2 y1. ಇದರ ಎರಡನೇ ಬಿಂದುವಿನಲ್ಲಿ ಇದು x2 ಇದು y2 ಸರಿಯಾಗಿ ಬರ್ಕೋಬೇಕು. ಮೊದಲೇ ಬಿಂದುವಿನಲ್ಲಿ x1 y1, ಎರಡನೇ ಬಿಂದುವಿನಲ್ಲಿ ಇದು x2 y2. ಹಾಗಿದ್ರೆ ಸೂತ್ರ D √√of x1 - x2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y1 - y2 ಬ್ರಾಕೆಟ್ ಸ್ಕ್ವೇರ್. ಸೂತ್ರ ಕರೆಕ್ಟಾಗಿ ಬರ್ಕೊಟ್ರೆ ಕನ್ಫ್ಯೂಷನ್ಸ್ ಇರಬಾರ್ದು. ಆಮೇಲೆ ಬೆಲೆಯನ್ನು ತುಂಬೋಣ. ಸೂತ್ರದಲ್ಲಿ ಹೇಳಿರುವ x1 ಅಂದ್ರೆ ಯಾವುದು 2 ಮೈನಸ್ x2 ಅಂದ್ರೆ ಯಾವುದು 4. ಅದಕ್ಕಾಗಿ ಹೆಂಗೆ ಬರ್ತಂದ್ರೆ x1 ಅಂದ್ರೆ 2 ಮೈನಸ್ x2 ಅಂದ್ರೆ ಎಷ್ಟೈತಿ 4 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ನಂತರ y1 ಅಂದ್ರೆ ಎಷ್ಟು 3 ಬ್ರಾಕೆಟ್ 3 ಮೈನಸ್ y2 ಅಂದ್ರೆ ಎಷ್ಟು 1 ಬ್ರಾಕೆಟ್ ಸ್ಕ್ವೇರ್. ಆಮೇಲೆ ನೋಡ್ರಿ, ಇವಾಗ 2ರಲ್ಲಿ 4 ಕಳೆದ್ರೆ -2 ಬ್ರಾಕೆಟ್ ಸ್ಕ್ವೇರ್. ಯಾಕಪ್ಪ ಅಂತ ಹೇಳಿದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನು ಕಳೆದ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಡಬೇಕು. ಅವಾಗ 4ರಲ್ಲಿ 2 ಕಳೆದ್ರೆ 2, ದೊಡ್ಡ ಸಂಖ್ಯೆ ಚಿಹ್ನೆ ಎಷ್ಟು -2 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ 3 - 1 ಅಂದ್ರೆ ಗೊತ್ತಾಗುತ್ತೆ 2 ಬ್ರಾಕೆಟ್ ಸ್ಕ್ವೇರ್. ಇವಾಗ ಸ್ಕ್ವೇರ್ಗಳು ಮಾಡೋಣ. -2 ಸ್ಕ್ವೇರ್ ಅಂದ್ರೆ ಎಷ್ಟು +4. ಯಾಕಂತ ಹೇಳಿದ್ರೆ -2 2 ಬಾರಿ 2 4 ಮೈನಸ್ ಇಂಟು ಮೈನಸ್ ಪ್ಲಸ್. ಯಾವಾಗಲೂ ಮೈನಸ್ ಸ್ಕ್ವೇರ್ ಇದ್ದಾಗ ಉತ್ತರವನ್ನ ಪ್ಲಸ್ ನಲ್ಲೇ ಬರೆಯೋದು. ಅದಕ್ಕೆ -2 ಸ್ಕ್ವೇರ್ ಎಷ್ಟು 4 ಪ್ಲಸ್ 2 ಸ್ಕ್ವೇರ್ ಸಹಿತ 4. 2 ಕೂಡಿಸಿದ್ರೆ ಎಷ್ಟಪ್ಪ ಅಂತ ಹೇಳಿದ್ರೆ 8. ಈ 8ಅನ್ನ ಮತ್ತೆ ಹೊಡಿಬೇಕು. ಹೆಂಗ್ ಹೊಡಿಬೇಕಪ್ಪ ಅಂತ ಹೇಳಿದ್ರೆ ವರ್ಗ ಸಂಖ್ಯೆಗಳ ಗುಣಲಬ್ಧದಲ್ಲಿ ಹೊಡಿಬೇಕು. ವರ್ಗ ಸಂಖ್ಯೆಗಳು ಯಾವುವು 1 4 9 16 25 ಹಂಗೆ ಕಂಟಿನ್ಯೂ ಮಾಡ್ರೆ 36 49 ಈ ರೀತಿ ಬರ್ತಾವ. ಒಂದನ್ನು ಬಿಟ್ಟು ಉಳಿದ ವರ್ಗ ಸಂಖ್ಯೆಗಳ ಗುಣಲಬ್ಧದಲ್ಲಿ ಈ 8 ಐತೆ ಚೆಕ್ ಮಾಡ್ಬೇಕು. ಹಾಗಾದ್ರೆ 4ರ ಮಗ್ಗೆಯಲ್ಲಿ ಐತಾ 9ರ ಮಗ್ಗೆಯಲ್ಲಿ ಐತಾ 16ರ ಮಗ್ಗೆಯಲ್ಲಿ ಚೆಕ್ ಮಾಡ್ತಾ ಹೋದಾಗ 9 8ಗಿಂತ ದೊಡ್ಡದಾಗಿರೋದ್ರಿಂದ ನಮಗೆ ಏನಾಯ್ತು, ಬರೀ ಕೇವಲ 4ರ ಮಗ್ಗೆಯಲ್ಲಿ ಇದೇನೋ ಇಲ್ಲೋ ಚೆಕ್ ಮಾಡಿ ನೋಡ್ಬೇಕು. 4ರ ಮಗ್ಗೆಯಲ್ಲಿ 8 ಇದೆನಾ ಇದೆ. 4 ಎಷ್ಟಲೇ 4 2. ಅವಾಗ ನಾವು ಹೆಂಗ್ ಹೊಡೆದು ಬರಿಬೇಕಂದ್ರೆ √8 4 ಗುಂಡ್ಲೆ 2 ಅಂತ ಹೊಡಿಬೇಕು. ಇವಾಗ ಯಾಕೆ ಹಿಂಗೆ ನಾವು ಹೊಡೆದಿವಿ ಅಂತ ಹೇಳಿದ್ರೆ ಇದು ವರ್ಗ ಸಂಖ್ಯೆ 4 ವರ್ಗ ಸಂಖ್ಯೆ. ಈ ವರ್ಗ ಸಂಖ್ಯೆಯ ವರ್ಗಮೂಲ ಎಷ್ಟಪ್ಪ ಅಂತ ಹೇಳಿದ್ರೆ 2 ಅಂತ ನಮ್ಗೆ ಗೊತ್ತಿದೆ. 4ರ ವರ್ಗಮೂಲ 2 ಅಂತ ಗೊತ್ತಿದೆ. ಇವಾಗ ಅದನ್ನ ಇಲ್ಲಿ ಬರೆಯೋಣ. √4 ಅಂದಾಗ 2. ಹಾಗಾದ್ರೆ ಒಳಗಡೆ ಎಷ್ಟು ಉಳಿತಂದ್ರೆ 2. ಸರಿ, ಈ 4ರ ವರ್ಗಮೂಲ 2, ಈ 2ರ ವರ್ಗಮೂಲ ನಮ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಅಲ್ಲೇ ರೂಟಲ್ಲಿ ಬರೆದು ಬಿಡೋದು. ಅದಕ್ಕಾಗಿ D ಎಷ್ಟು ಅಂತ ಹೇಳಿದ್ರೆ 2√2 ಮಾನಗಳು. ಸರಿ.